ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ದೊಡ್ಡ ದೊಡ್ಡ ಮೊಬೈಲ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಫೋನ್ ಪೇ ಇಂದ ಸ್ಕ್ಯಾನ್ ಮಾಡಿ ಅಮೌಂಟ್ನ ಪೇ ಮಾಡ್ತಾರೆ. ಆ ಥರ ಇನ್ಮೇಲೆ ನೀವೇನಾದರೂ ಪೇ ಮಾಡಕ್ ಹೋದ್ರೆ ಮುಗೀತು ನಿಮ್ಮ ಕತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಈಗಲಿಂದನೇ ಝೀರೋ ಆಗಕ್ಕೆ ಶುರು ಆಗುತ್ತೆ. ಯಾವ ಥರ ಝೀರೋ ಆಗುತ್ತೆ ಅಂತ ಹೇಳೋದಾದ್ರೆ, ನೀವು ಫೋನ್ ಪೇ ಅಕೌಂಟ್ ಎಲ್ಲಾದರೂ ಒಂದು ಅಂಗಡಿಗೆ ಹೋಗಿರ್ತೀರ, ಏನಾದರೂ ತಿಂದಿರ್ತೀರಾ, ಅಥವಾ ಏನಾದರೂ ಒಂದು ಐಟಮ್ನ ಪರ್ಚೇಸ್ ಮಾಡಿರ್ತೀರಾ. ಆ ಟೈಮಲ್ಲಿ ಒಂದು ಸ್ಕ್ಯಾನರ್ನ ಕಳಿಸ್ತಾರೆ. ಅವಾಗ ಆ ಸ್ಕ್ಯಾನರ್ಗೆ ನೀವು ಪೇಮೆಂಟ್ನ ಕೂಡ ಮಾಡ್ತೀರಾ. ನಿಮ್ಮದು ಬಿಲ್ಲು ₹50 ಆಗಿರುತ್ತೆ. ಅಲ್ಲಿ ಹೋಗಿದ್ದು ಎಷ್ಟು ಹೋಗಿರುತ್ತೆ ಗೊತ್ತಾ? 1000, 2000, 3000 ಆಗಿರುತ್ತೆ. ಅವರು ಎಷ್ಟು ಲಿಮಿಟ್ನ ಸೆಟ್ ಮಾಡಿರ್ತಾರೆ. ಹ್ಯಾಕರ್ಸ್ಗಳಿಗೆ ಇನ್ನೇನು ಕೆಲಸ? ಅವ್ರು ಹ್ಯಾಕ್ ಮಾಡಿ ಅಮೌಂಟ್ನ ದೋಚೋದೇ ಕೆಲಸ ಇರುತ್ತೆ ಅವ್ರಿಗೆ ಅಂತ. ಒಂದು ಅಪ್ಲಿಕೇಶನ್ ಕೊಟ್ಟು ಒಂದು ಅಪ್ಲಿಕೇಶನ್ ಏನೇನೋ ತಕ್ಕೊಂಡಿರ್ತಾರೆ. ಇಲ್ಲ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಅವರೇ ಏನಾದರೂ ಒಂದು ಫ್ಯೂಚರ್ನ ಏನಾದರೂ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಏನಾದರೂ ಲಿಮಿಟ್ ಸೆಟ್ ಮಾಡ್ಕೊಂಡಿರ್ತಾರೆ, ಈ ಥರ ಅಮೌಂಟ್ ಇಷ್ಟು ಹೋಗಲಿ ಅಂತ. ಅದಕ್ಕೋಸ್ಕರ ದಯವಿಟ್ಟು ನೀವು ಏನಾದರೂ ಸ್ಕ್ಯಾನ್ ಮಾಡಬೇಕು, ಅಮೌಂಟ್ನ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಈಗಲೇ ಸ್ಟಾಪ್ ಮಾಡಿಬಿಡಿ. ಆದಷ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ, ಅವರೊಂದು ಪರ್ಸ್ನಲ್ ನಂಬರಿಂದ ನಿಮ್ಮ ಅಮೌಂಟ್ನ ಪೇ ಮಾಡಿ. ಆವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಅಮೌಂಟ್ ಕಟ್ ಆಗೋದಿಲ್ಲ. ಈ ಒಂದು ವಿಷಯನ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆದಷ್ಟು ಸ್ಕ್ಯಾಮ್ ತಡೆಯೋದನ್ನ ಆದಷ್ಟು ನಿಲ್ಲಿಸ್ರಿ. ನಿಮ್ಮಿದರೆ ಸಾಧ್ಯ. ಅದು ನಾವ್ಯಾವತ್ತು ಪ್ರಶ್ನೆ ಮಾಡಿ ಮಾತಾಡ್ತೀವೋ, ಸ್ಕ್ಯಾನ್ ಮಾಡಿ ಎಷ್ಟು ಅಮೌಂಟ್ ಹೋಗಿದೆ, ನೀವು ₹15 ಅಮೌಂಟ್ ಹೋದ್ರೆ ಸಾಕು, ಅದು ಅಲ್ಲಿ ಎಷ್ಟೋ ಸಾವಿರಗಟ್ಟಲೆ ಎಷ್ಟೋ ಲಕ್ಷಗಟ್ಟಲೆ ದುಡ್ಡು ಹೋಗುತ್ತೆ. ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಯಾವಾಗ ಬೇಕಂದ್ರೂ ಝೀರೋ ಆಗ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನೀವು ಕೇರ್ಫುಲ್ ಆಗಿರಬೇಕು. ಯಾವುದೇ ಪೇ ಮಾಡಬೇಕು, ಇನ್ಮೇಲೆ ಸ್ಕ್ಯಾಮ್ ತಡಿಬೇಕು ಅಂತ ಹೇಳೋದಾದ್ರೆ ಆದಷ್ಟು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ, ಅವರ ಒಂದು ನಂಬರ್ಗೆ ಡೈರೆಕ್ಟ್ಲಿಯಾಗಿ ಎಷ್ಟು ಅಮೌಂಟು ಬಿಲ್ ಆಗಿದೆ ಅಷ್ಟು ಮಾತ್ರ ಪೇ ಮಾಡಿ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ಒಂದು ಅಕೌಂಟನ್ನು ಇದೇ ಥರ ಒಂದು ಇನ್ಫಾರ್ಮೇಷನ್ಗಾಗಿ ಈಗಲೇ ಫಾಲೋ ಮಾಡ್ಕೊಂಬೋದು.